ಏನು ಗುರು ಇದು ಇವನ ಈ ಥರ ಪಂಚರ್ಗಳಾಗ್ತಿದಾವಲ್ಲ ಗುರು, ಏನು ಗುರು ನನ್ನ ಗ್ರಹಗತಿಗಳು ಸರಿ ಇಲ್ದಂಗೆ ಐತೆ ನೋಡಿ ಗುರು. ಈ ಪಂಚರ್ ಗಾಡಿ ನೆನ್ನೆ ಒಂದು ಪಂಚರು, ಮೊನ್ನೆ ಒಂದು ಪಂಚರು, ಇವತ್ತೊಂದು ಪಂಚರು. ಏನು ಮಳೆ ಬಂದಾಗಿಂದ ಫುಲ್ ನನ್ನ ಗ್ರಹನೇ ಸರಿ ಇಲ್ಲ ಅನ್ನಂಗಾಗಿದೆ. ಏನು ಗುರು ದುಡಿಮೆ ಮಾತ್ರ ₹1 ಇಲ್ಲ. ನನ್ನ ಮಗಂದು ಕ್ಲಚ್ ಪ್ಲೇಟ್ಗಳು ಮೊನ್ನೆ ಹೊಸದು ಹಾಕ್ಸಿದ್ದೀನಿ, 2 ತಿಂಗಳಾಗಿಲ್ಲ. ಮತ್ತು ಕ್ಲಚ್ ಪ್ಲೇಟ್ಗಳು ಡಮಾರು. ನೆನ್ನೆ ಹೋಗಿ ಕ್ಲಚ್ ಪ್ಲೇಟ್ಗಳೆಲ್ಲ ಹಾಕ್ಸಿದ್ದೀನಿ. ಇವತ್ತು ಬಂದು ಡ್ಯೂಟಿ ಮಾಡ್ತಾಯಿದ್ರೆ, ಬೆಳಗ್ಗೆಯಿಂದ ಡ್ಯೂಟಿ ಮಾಡಿದೆ. ಇವಾಗ ನೋಡಿದ್ರೆ ಪಂಚರು, ಆ ಟೈರೇ ಹೋಗ್ಬಿಟ್ಟಿದೆ, ಫುಲ್ ಅರ್ಧೋಗ್ಬಿಟ್ಟಿದೆ ಟೈರೇ. ಏನು ಮಾಡೋದು ಗೊತ್ತಾಗ್ತಾನೆ ಇಲ್ಲ. ಅವನ್ನ ಈ ಜೀವನನೇ ಬೇಡ ಅನ್ಸ್ಬಿಡ್ತಾಯಿದೆ ಗುರು, ಅಷ್ಟು ಬೇಜಾರಾಗ್ಬಿಡ್ತೈತೆ ನನಗೆ. ಮನೆಗೆ ನೋಡಿದ್ರೆ 3 ತಿಂಗಳಿಂದ ₹1 ದುಡ್ಡು ಕೊಟ್ಟಿಲ್ಲ. ಇವಾಗ ಗಾಡಿಗೆ ನೋಡಿದ್ರೆ ಈ ಥರ ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಬರ್ತಾನೆ ಇದ್ದಾವೆ. ಏನಾದರೂ ಯಾರ್ದಾದ್ರೂ ದೃಷ್ಟಿ ಬಿದ್ದುಬಿಟ್ಟಿದೆಯಾ ನಮ್ಮ ಮೇಲೆ? ಆ ದೃಷ್ಟಿ ಏನೋ ಬಿದ್ದಿರ್ಬೋದು ರೀ, ಅದಕ್ಕೆ ಈ ಥರ ಆಗಿಬಿಡ್ತೈತೆ. ನಿಜ ಹೇಳ್ದೆ, ಎಷ್ಟು ಕಿತ್ತಾಗೋತ್ತಾ ಪಂಚರ್ ಆಗ್ತಾ ಇರೋದು ಇದು. ಏನೋ 1 ಟೈಮ್ 2 ಟೈಮ್ ಅಂತಂದರೆ ಓಕೆ, ಪರವಾಗಿಲ್ಲ, ಒಪ್ಕೊತೀನಿ. ಡೈಲಿ ನೆನ್ನೆ ಪಂಚರು, ಮೊನ್ನೆ ಪಂಚರು. ಹೆಂಗೋ ನಿಧಾನವಾಗಿ ಒದ್ದಾಡ್ಕೊಂಡು ಹೋಗ್ತಾಯಿದ್ದೀನಿ. ಈ ದೆವ್ವನ ತಳ್ಳೋದಕ್ಕಂತೂ ನನ್ನ ಕೈಯಲ್ಲಿ ಆಗೋಲ್ಲ. ಇನ್ನೇನು ಮಾಡೋದು ಗುರು, ಯಾರನ್ನಾದ್ರೂ ಹೇಳ್ಕೊಳ್ಳೋಣ ಅಂತಂದ್ರೂ ಕೂಡ ಆಗೋ ಕೆಲಸಗಳಲ್ಲ. ಸರ್ವಿಸ್ ರೋಡ್ ಕಡೆಯಿಂದ ಆ ಕಡೆ ಸಿಲ್ಕ್ ಬೋರ್ಡ್ ಕಡೆ ಇದೆಯಾ ದಾರಿ. ಇವನು ಈ ಪಂಚರ್ ಆಗಿರೋ ಗಾಡಿ ಎತ್ಕೊಂಡು ಹೋಗೋದಕ್ಕೆ ಬೇಜಾರಾಗ್ಬಿಡ್ತದೆ. ಈ ನನಗೆ ಬೇಜಾರಾಗುತ್ತೆ ಅಂತನಾದರೂ ಈ ಪಂಚರ್ಗಳಾಗ್ದಿರ ಇದ್ದರೆ ಚೆನ್ನಾಗಿರುತ್ತೆ ಗುರು. ನನಗೆ ನಿಜ ಹೇಳ್ತಾ ಇದ್ದೀನಿ, ಒಂದು 4-5 ದಿನದಿಂದ ನೋಡ್ತಾ ಇದ್ದೀನಿ. 4-5 ದಿನ ಅಂತೆ, 1 ತಿಂಗಳಿಂದ ನೋಡ್ತಾ ಇದ್ದೀನಿ ಗುರು. ಸರಿಯಾಗಿ ₹1 ದುಡಿಮೆ ಮಾಡೋಕ್ಕಾಗ್ತಾಯಿಲ್ಲ, ₹1000 ದುಡಿಮೆ ಮಾಡೋಕ್ಕಾಗ್ತಾಯಿಲ್ಲ. ಒಂದು ಕಡೆಯಿಂದ ಒಂದೊಂದೇ ಪ್ರಾಬ್ಲಮ್ಸು. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ನನಗೊಂದು ತಲೆನೋವು ಹೋಗ್ಬಿಟ್ಟೈತೆ. ಅಡ್ವೆಂಚರ್ ಬೇರೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಗಾಡಿ ನೋಡಿದ್ರೆ ಈ ಕಂಡೀಷನಲ್ಲಿ ಐತೆ. ಆ ಕ್ಲಚ್ ಪ್ಲೇಟ್ಗಳೆಲ್ಲ ಸೆಟ್ ಆಗಬೇಕು. ಇದು ಮೊನ್ನೆ ಗುರು, ಯಾವಾಗ ಮಾರ್ಚ್ 27ನೇ ತಾರೀಕು ಹಾಕ್ಸಿದ್ದೀನಿ ಕ್ಲಚ್ ಪ್ಲೇಟ್ಗಳು. ಮತ್ತೆ ಹೋಗ್ಬಿಟ್ಟವೆ. ಏನಪ್ಪ ಅಂತ ಅಂದ್ಬಿಟ್ಟು ಹೋಗಿ ಗ್ಯಾರೇಜಲ್ಲಿ ಕೇಳಿದ್ರೆ, ಸರ್ ನಾವೇನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಅಂತಾರೆ. ಇನ್ನು ಅವ್ರೇನು ಮಾಡೋಕ್ಕಾಗುತ್ತೆ ಅಂತಂದರೆ ಇನ್ಯಾರನ್ನ ಕೇಳಬೇಕು. ಏನು ರೀ ನೀವು ತಾನೇ ರೆಡಿ ಮಾಡಿರೋದು ಅಂತಂದರೆ, ಸರ್ ಮೆಟೀರಿಯಲ್ ನಂದಲ್ಲ ಸರ್, ಕಂಪ್ನಿಗಳು ಕೇಳಬೇಕು ಅಂತಂತಾನೆ. ಒಳ್ಳೆ ಕಂಪ್ನಿ ತೊಗೊಂಡು ಬಂದು ಹಾಕತ್ತಾನೆ, ದುಡ್ಡು ಕೊಟ್ಟಿದ್ದೀನಲ್ವಾ, ಇನ್ನೂ ಬೇಕಾದರೆ ಕೊಡ್ತಿದ್ನಲ್ವಾ ಅಂತಂದ್ಬಿಟ್ಟು ಅಂದರೆ, ಇಲ್ಲ ಸರ್ ನಾನು ಚೆನ್ನಾಗಿರೋ ಕಂಪ್ನಿದೆ ಅಂತಂದ್ಬಿಟ್ಟು ತೊಗೊಂಡಿದ್ದೀನಿ, ಆದರೆ ಹೋಗ್ಬಿಟ್ಟೈತೆ, ನಾನು ಏನು ಮಾಡಲಿ ಅಂತಂದ್ಬಿಟ್ಟು ಅಂತಾನೆ. ಏನು ತಿಕ್ಕಾಗಿ ಇಟ್ಕೋಬೇಕಾ ನಾವು ಈ ಥರ ಮಾಡ್ತಾಯಿದ್ರೆ? ಗ್ಯಾರೇಜ್ಗಳಲ್ಲಿ ನೋಡಿದ್ರೆ ಗ್ಯಾರೇಜಲ್ಲಿ ಫ್ರಾಡ್ಸು, ಶೋರೂಮ್ಗಳಲ್ಲಿ ಹೋದರೆ ಅಲ್ಲಿ ಫ್ರಾಡ್ಗಳು. ಎಂತ ಮಾರಿ ತಲೆನೋವು ನಮಗೆ. ಉದ್ಧಾರ ಆಗಂಗೆ ಇಲ್ವ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು? ಒಂದು ಕಡೆಯಿಂದನಾದರೂ ಯಾವುದಾದ್ರೂ ಒಂದಾದರೂ ನೆಟ್ಟಿಗೆ ಹೋಗೋದು ಬೇಡವಾ? ಪಂಚರ್ಗಳು ಮೊನ್ನೆ ಯಾವುದು ಪಂಚರ್ ಆಗಿದ್ರೆ ಪಂಚರ್ ಹಾಕ್ಸೋಣ ಅಂತ ನಾನು ಹೋದರೆ ಅವನೇನು ಮಾಡೋವನೇ, ಟೈರೇ ಕೊಯ್ದುಬಿಟ್ಟವನೇ. ಏನು ರೀ ಅಂತಂದರೆ, ಇಲ್ಲ ಪಂಚರ್ ಆಗಿದೆ, ಅದು ಅರ್ಧೋಗ್ಬಿಟ್ಟಿದೆ, ಆಣಿ ಚುಚ್ಕೊಂಡು ಅಂತಂದ್ಬಿಟ್ಟು. ಆಣಿ ಚುಚ್ಕೊಂಡ್ರೆ ಅರ್ಧೋಗೋ ಸೀನ್ ಎಲ್ಲಾದರೂ ಇದೆಯಾ? ಏನಾದರೂ ಬ್ಲೇಡ್ ಥರ ಏನಾದರೂ ಕಬ್ಬಿಣದ್ದು ಏನಾದರೂ ಇದ್ದರೆ ಅದು ಚುಚ್ಕೊಂಡು ಏನೋ ಅರ್ಧೋಗಿದೆ ಅಂತಂದರೆ ಓಕೆ, ನಾನು ಒಪ್ಕೋತೀನಿ. ಆನೆ ಚುಚ್ಕೊಂಡು 2 ಇಂಚ್ 3 ಇಂಚ್ ಟೈರ್ ಅರ್ಧೋಗಿದೆ ಅಂತಂದರೆ ಯಾರ್ರೀ ನಂಬ್ತಾರೆ? ದೇವ್ರು ಅವ್ನು ನೋಡ್ಕೊತಾನೆ ಬಿಡು ಅಂತ ಅಂದ್ಬಿಟ್ಟು ಅಲ್ಲಿಂದ ನಾನು ಸುಮ್ಮನೆ ಬಂದರೆ, ಈಗ ನೋಡಿದ್ರೆ ನನ್ನ ಗಾಡಿಗೆ ಆಟ ಆಡ್ತಾವನೆ. ನನ್ನ ಮಗಂದು ಹೋಗ್ರೆ ನನಗೆ ಎಲ್ಲಾದರೂ ನೀರಿಲ್ದಿರೋ ಬಾವಿಯಲ್ಲಿ ಹೋಗಿ ಬಿದ್ದುಬಿಡೋಣ ಅನಿಸ್ತದೆ ಈ ಕಷ್ಟಗಳು ನೋಡ್ತಾಯಿದ್ರೆ. ಕಷ್ಟಗಳು ನೆನೆಸ್ಕೊಂಡು ಟೆನ್ಷನ್ ಜಾಸ್ತಿ ಆಗಿಬಿಟ್ಟು ತಲೆಯಲ್ಲಿ ಕೂದಲೆಲ್ಲ ಉದುರೋಗ್ತಾ ಇದ್ದಾವೆ. ನನಗೆ ಅದರಲ್ಲೊಂದು ಭಯ ಆಗ್ತಿದೆ, ಮದುವೆ ಆಗೋಕ್ಕಿಂತ ಮುಂಚೆನೇ ಎಲ್ಲಿ ಬಾಂಡ್ಲಿ ಆಗಿಬಿಡ್ತು ಅಂತ. ದೇವ್ರೇ, ಹುಡ್ಕೊಂಡು ಹೋಗ್ತಾ ಇದ್ದೀನಿ ಪಂಚರ್ ಶಾಪು. ಇವನ್ನ ಟೈರೇ ಹೊಸದು ಹಾಕ್ಸ್ಬಿಡೋದು ಬೆಟರು ಅಂತ ಅಂದ್ಕೊಂಡ್ರೆ, ನನ್ನ ಮಗಂದು ಟೈರ್ ನೋಡಿದ್ರೆ MRF ತಗೋಣ ಅಂತಂದರೆ 1800 ಹೇಳ್ತಾರೆ. ಟೈರ್ 1800 ಅಂತಂದರೆ ನನಗೆ ಇವಾಗ ಇದೆಷ್ಟಾಗುತ್ತೆ ಹೇಳಿ? ಫಿಟ್ಟಿಂಗು ಒಂದು ಟೈರ್ ಟಮ ಅಂತಿದೆ. ಏನಾದರೂ ಟ್ಯೂಬ್ ಆದರೂ ಉಳಿಯುತ್ತೇನೆ ಅಂತ ಅಂದ್ಕೊಂಡ್ರೆ ನಾನಾದರೂ ಹತ್ಕೊಂಡು ಹೋಗ್ತಾ ಇದ್ದೀನಿ. ಟ್ಯೂಬ್ ಉಳಿಯೋದು ಚಾನ್ಸಸ್ ಇಲ್ಲ. ಒಂದ್ರ ಮೇಲೆ ಒಂದು ಯಾರು ಈ ಥರ ಆಗಿಬಿಟ್ಟೈತೆ ನನಗೆ. ಯೂಟ್ಯೂಬಲ್ಲಿ ನೋಡಿದ್ರೆ ಯೂಟ್ಯೂಬಲ್ಲಿ ಫಾಲೋವರ್ಸ್ ಕಮ್ಮಿ ಆಗ್ತಿದ್ದಾರೆ, ವೀಡಿಯೋಸ್ ಹೋಗ್ತಾ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಹೋದರೂ ಕೂಡ ಏನು ಪ್ರಯೋಜನ ಇಲ್ಲ, ₹1 ದುಡ್ಡು ಸಿಗೋಲ್ಲ ಅದರಿಂದ. ಅಣ್ಣ MRF ಟೈರು
ಶೈನು SP ಶೈನ್ MRF ಇಲ್ವಾ ಬ್ಯಾಕ್ ಸೈಡು ಬರುತ್ತೆ ಟ್ಯೂಬ್ಲೆಸ್ ಹಾಕೊಳ್ಳಿ ಆರಾಮಾಗಿ. ಟ್ಯೂಬ್ಲೆಸ್ ಆಗುತ್ತೆ, ಅದು ಮ್ಯಾಗ್ವಿಲ್ ಇದೆ ಅಲ್ವಾ, ರಿಪೇರಿ ಆಗಿದೆ. ಅದು ಯಾರೋ ಒಬ್ರು ಹೇಳಿದ್ರು ಸ್ವಲ್ಪ ದಪ್ಪ ಟೈರ್ ಹಾಕಿದ್ರೆ ಅದು ನಿಲ್ಲುತ್ತೆ ಅಂತ. ಆಗುತ್ತಾ? 19 ಹಾಕಿದ್ರೆ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು. ಹಾಂ, ಆಗಲ್ಲ. 318 ಹಾಕಿ ನೋಡೋದಕ್ಕೆ. ಮೊನ್ನೆ ಒಂದು ಪಂಚರು ಮತ್ತೆ ಇವಾಗ ಪಂಚರು. C8 ಟ್ಯೂಬ್ಲೆಸ್ ಹಾಕೊಳ್ಳಿ, 2100 ರೂಪಾಯಿ ಆಗುತ್ತೆ ವಿತ್ ನೆಕ್ ಫಿಟ್ಟಿಂಗ್ ಎಲ್ಲ ಸೇರಿಸಿ. 2000 ತುಂಬ ಆಯ್ತಲ್ಲ ಗುರು. ಅವು ಬೇಡ, ಫ್ಲಾಟ್ ಆಗಿಬಿಟ್ರೆ, ಸ್ವಲ್ಪ ಫ್ಲಾಟ್ ಆಗಿದೆ ಅಂತಂದರೆ ಗಾಡಿ ಆ ಕಡೆ ಈ ಕಡೆ ಇಳಿದು ಬಿಡುತ್ತೆ. ಇಲ್ಲ, ಇದು ಆಗಲ್ಲ ಅಷ್ಟು ಈಸಿಯಾಗಿ. ನಿಮಗೆ 3 ವರ್ಷ ಗ್ಯಾರಂಟಿ ಬರುತ್ತೆ, ವಾರಂಟಿ ಕಾರ್ಡ್ ಎಲ್ಲ ಬರುತ್ತೆ. ಇಲ್ಲ, ಈ ಥರದ್ದು ಬೇಡ ನನಗೆ. ಅದೇ ಇರೋದು. ಇದು ಫ್ರಂಟ್ ಟೈರ್ ಅಂತ ಬ್ಯಾಕಿಗೆ ಹಾಕಲ್ಲ, ಇದು ಫ್ರಂಟ್ಗೆ ಹಾಕೋದು. ನನಗೆ ಬ್ಯಾಕ್ ಸೈಡ್ ಎಲ್ಲ ಇವೆ, ಇಂಥವೇ ಶೋರೂಮಿಂದ ಬಂದಿದ್ದು, ಇಂಥವು ಮತ್ತೆ ಹಾಕ್ಸಿದ್ದು ಇಂಥದ್ದೇ. ಶೋರೂಮಿಂದ ಇದೇ ಕೊಡೋದು. ಹಾಂ, 1900 ರೂಪಾಯಿ. ಮುಂದೆ ಎಲ್ಲೋ ಸಿಗುತ್ತೆ MRF? ಏನು ಗುರು ಸಿಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ಹಾಕ್ಬಿಡ್ತಾರೆ ನಮಗೆ. 2100 ರೂಪಾಯಿ ಅಂತ. ಯಲಹಂಕಕ್ಕೆ ಹೋಗ್ಬಿಟ್ಟಿದ್ರೆ ಯಾವುದೂ ಇರ್ತಾ ಇರಲಿಲ್ಲ ಮಾರ. ಸೆಕೆಂಡ್ಸಲ್ಲಿ ಟೈರ್ ಹಾಕ್ಸೋಣ ಅಂತಂದರೆ ನನ್ನ ಮಗಂದು ಇವಾಗ ಹಾಕಿರೋದೇ ಸಾಕು, ಮತ್ತೆ ಇನ್ನೊಂದು ಯಾಕೆ ಅಂತ. ಪಂಚರ್ ಹಾಕ್ಸ್ಕೊಂಡು ಹೋಗೋಣ. ಅಣ್ಣ ಪಂಚರ್ ಆಗೈತೆ ಅಣ್ಣ, ಟ್ಯೂಬ್ ಎಲ್ಲಿ ಅಲ್ಲ. ಭಯ ಪಂಚರ್ ಟ್ಯೂಬ್. ಡೈಲಿ ಟಾರ್ಚರ್ ಅನುಭವಿಸೋಕ್ಕಾಗಲ್ಲ ಗುರು, ಅದಕ್ಕೆ ಟೈರ್ ಹಾಕ್ಸ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಟ್ಯೂಬ್ ಎಲ್ಲ ಹೋಗ್ಬಿಟ್ಟಿದೆ, ಅದಕ್ಕೆ ಹೊಸ ಟೈರು ಹೊಸ ಟ್ಯೂಬ್ ಹಾಕಿದೆ. 2500 ಆಯಿತು.